ಇಂದು ಮತ್ತೆ ಕೋರ್ಟ್ ಮುಂದೆ ಚಿನ್ನಯ್ಯ ಹಾಜರಾಗ್ತಾರೆ. ಬೆಳತಂಗಡಿ ಕೋರ್ಟ್ ಮುಂದೆ 3 ಬಾರಿ ಹಾಜರಾಗಲಿರುವ ಚಿನ್ನಯ್ಯ ಈಗಾಗಲೇ 2 ಬಾರಿ ಹಾಜರಾಗಿದ್ರು. ಇಂದು ಚಿನ್ನಯ್ಯ BNS 183 ಅಡಿ ಹೇಳಿಕೆಯನ್ನು ದಾಖಲಿಸಲಿರುವ ಕೋರ್ಟ್ ಇಂದು ಮತ್ತೆ ಕೋರ್ಟ್ಗೆ ಹಾಜರಾಗಲಿದ್ದಾರೆ. ಚಿನ್ನಯ್ಯ ಬೆಳತಂಗಡಿ ಕೋರ್ಟ್ ಸ್ವ ಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡ್ತಾರೆ. BNS 183 ಅದರ ಅಡಿ ಹೇಳಿಕೆ ದಾಖಲಿಸಲಿರುವಂತಹ ಕೋರ್ಟ್ ಅದು ಸ್ವಇಚ್ಛಾ ಹೇಳಿಕೆ ಆಗಿರುತ್ತೆ. ಈ ಹಿಂದೆ 2 ಬಾರಿ ಜಡ್ಜ್ ಮುಂದೆ ತಪ್ಪೊಪ್ಪಿಗೆ ಹೇಳಿಕೆ ದಾಖಲಾಗಿತ್ತು. ಗುರುವಾರವಷ್ಟೇ 2ನೇ ಬಾರಿ ಹೇಳಿಕೆ ದಾಖಲಿಸಿದ್ದ ಚಿನ್ನಯ್ಯ ಇದರ ಮುಂದಿನ ಭಾಗವಾಗಿ ಇಂದು ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ. ಶಿವಮೊಗ್ಗ ಜೈಲಿನಿಂದ ಚಿನ್ನಯ್ಯನನ್ನ ಕರೆತರುತ್ತಿರುವಂತಹ ಪೊಲೀಸರು ಬೆಳತಂಗಡಿ ನ್ಯಾಯಾಲಯಕ್ಕೆ ಇಂದು ಮತ್ತೆ ಕೋರ್ಟ್ ಮುಂದೆ ಚಿನ್ನಯ್ಯ ಹಾಜರಾಗ್ತಾನೆ. ಬೆಳತಂಗಡಿ ಕೋರ್ಟ್ ಮುಂದೆ 3 ಬಾರಿ ಈಗಾಗಲೇ 2 ಬಾರಿ ಹಾಜರಾಗಿದ್ದಾರೆ. ಇಂದು ಚಿನ್ನಯ್ಯ BNS ಸ್ವಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿದ್ದಾರೆ ಘನ ನ್ಯಾಯಾಲಯ. ಈ ಹಿಂದೆ 2 ಬಾರಿ ಜಡ್ಜ್ ಮುಂದೆ ಹಾಜರಾಗಿತ್ತು. ತಪ್ಪೊಪ್ಪಿಗೆ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದು. ಇವತ್ತು ಸ್ವಇಚ್ಛಾ ಹೇಳಿಕೆಯನ್ನು ಕೊಡ್ತಾರೆ. ಗುರುವಾರವಷ್ಟೇ 2ನೇ ಬಾರಿ ಹೇಳಿಕೆಯನ್ನು ದಾಖಲಿಸಿದ್ದ ನ್ಯಾಯಾಲಯ. ಸೊ ಮತ್ತಿವತ್ತು ಚಿನ್ನಯ್ಯ ಹಾಜರಾದರೆ 3ನೇ ಬಾರಿ ನ್ಯಾಯಾಲಯಕ್ಕೆ ಹಾಜರಾದಂತೆ. ಸೊ ಇವತ್ತು ಬರ್ತಾರೆ. ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಹಿಂದೆ ಆತ ಹೇಳಿಕೊಂಡಂತೆ ಆಗಲಿಲ್ಲ. ಆತ ಹೇಳಿದ ಜಾಗದಲ್ಲಿ ಏನೂ ಸಿಕ್ಕಿರಲಿಲ್ಲ. ಆತನಿಗೆ 164 ಹೇಳಿಕೆಯನ್ನು ದಾಖಲು ಮಾಡಿಕೊಂಡು ಆತನಿಗೆ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಅಡಿಯಲ್ಲಿ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು. ಯಾವಾಗ ಆತ ನ್ಯಾಯಾಧೀಶರ ಮುಂದೆ ಹೇಳಿದ ಅಷ್ಟು ವಿಚಾರಗಳು ಸುಳ್ಳು ಎಂದು ಗೊತ್ತಾಯಿತು, ಅರ್ಥಾತ್ ನ್ಯಾಯಾಧೀಶರ ಮುಂದೆ ಒಂದು ಹೇಳಿಕೆ ಕೊಟ್ಟಿದ್ದ, ಉತ್ಖನನ ನಡೆಯುವಂತಹ ಸ್ಥಳದಲ್ಲಿ ಒಂದು ಹೇಳಿಕೆ ಕೊಟ್ಟ. 2 ಹೇಳಿಕೆಗಳು ತಾಳೆ ಆಗಲಿಲ್ಲ, ಆಭಾಸ ಅನ್ನಿಸ್ತು. ಹಾಗಾಗಿ ಆತನ ಮೇಲಿದ್ದಂತಹ ವಿಟ್ನೆಸ್ ಪ್ರೊಟೆಕ್ಷನ್ ಆ್ಯಕ್ಟನ್ನು ಕಸಿದು ಆತನನ್ನು ಅಕ್ಯೂಸ್ಡ್ ಎಂದು ಕನ್ಸಿಡರ್ ಮಾಡಲಾಯಿತು. ಆತನನ್ನು ಆರೋಪಿ ಅಂತ ಹೇಳಿ ಪರಿಗಣಿಸಿ ಆತನನ್ನು ಅರೆಸ್ಟ್ ಮಾಡಲಾಯಿತು. ಕಾರಣ ನ್ಯಾಯಾಧೀಶರ ಅಥವಾ ನ್ಯಾಯಾಲಯದ ದಿಕ್ಕು ತಪ್ಪಿಸಿದ ಆರೋಪ, SIT ಅಧಿಕಾರಿಗಳನ್ನು ದಿಕ್ಕು ತಪ್ಪಿಸಿದ ಆರೋಪ, ನ್ಯಾಯಾಲಯಕ್ಕೆ ಬಂದು ಸುಳ್ಳು ಹೇಳಿದ ಆರೋಪ. ಹಾಗಾಗಿ ಅದು ಸ್ಟ್ರಿಕ್ಟ್ ಆ್ಯಕ್ಷನನ್ನು ತೆಗೆದುಕೊಳ್ತು. ಆತನ ಮೇಲಿದ್ದಂಥ ಪ್ರೊಟೆಕ್ಷನ್ ಆ್ಯಕ್ಟನ್ನು ಕೂಡ ಹಿಂಪಡೆದು ಆತನನ್ನು ಶಿವಮೊಗ್ಗ ಕಾರಾಗೃಹಕ್ಕೆ ನ್ಯಾಯಾಂಗ ಬಂಧನಕ್ಕೆ ಇರಿಸಲಾಯಿತು. ಈಗ ಮತ್ತೆ 3ನೇ ಬಾರಿ ಹಾಜರಾಗಲಿದ್ದಾರೆ. ಇವತ್ತು ಸ್ವ ಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಿದೆ ಘನ ನ್ಯಾಯಾಲಯ. ಆಗಲಿರುವಂತಹ ಚಿನ್ನಯ್ಯ ಇವತ್ತು ಆತನ ಸ್ವ ಇಚ್ಛಾ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳಲಾಗುತ್ತೆ. ಈ ಹಿಂದೆ 2 ಬಾರಿ ಬೆಳತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿದ್ದ ಬುರುಡೆ ಪ್ರಕರಣದ ಪ್ರಮುಖ ಆರೋಪಿ ಚಿನ್ನಯ್ಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.